ಸರ್ ಮೇಲಿನ ಕನ್ವೀನಿಯನ್ಸಿಗೋಸ್ಕರ ಲೋನಾವಾಲಾದಲ್ಲಿ ಇದ್ದಿದ್ದ ಮನೆಯನ್ನು ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಆ್ಯಂಡ್ ನಾವು ನೋಡಿದ್ದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಆ್ಯಂಡ್ ಟಾಕ್? ನೋ, ಬೇಸಿಕ್ಲಿ ಇನ್ ರಿಯಲ್ ಲೈಫ್ ನಾನು ಆ್ಯಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನೀವು ನಮ್ಮ ಮನೇಲಿ ಇಲ್ಲಿ ನಮ್ಮ ತುಂಬ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರಮ್ಮ. ಅಂದರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ, ಮಧ್ಯ ಆಗ್ತಿದೆ, ನಾನು ನಿಂತ್ಕೊಂಡೇ ಇರ್ತೀನಿ. ಪರ್ಸೋನಾ ಆಫ್ ಬಿಗ್ ಬಾಸ್ ಆ್ಯಸ್ ಅ ಹೋಸ್ಟ್ ಈಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಸ್ಟ್ಯಾಂಡಿಂಗ್. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದೋಗುತ್ತೆ. ಬೇಕಾದ್ರೆ ನಾನು ಒಂದೆರಡು ಎಪಿಸೋಡ್ ಮಾಡಿ ನೋಡ್ತೀನಿ, ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಸರ್, ಸರಿ ಕಾಣ್ತಾ ಇಲ್ಲ ಯಾಕೋ. ಇಮ್ಯಾಜಿನ್ ಮಾಡಿ ಆ ಶೋ ಅಲ್ಲಿ ನಾನು ಹಿಂಗೆ ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಏನ್ರಿ ಅಂತ ಹಿಂಗೆ ಮಾತಾಡ್ತಾ ಇದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆ್ಯಸ್ ಅ ಪರ್ಸ್ನಾಲಿಟಿ ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್, ವೆನ್ ಯು ಟಾಕ್, ಐ ಥಿಂಕ್ ದಟ್ ಆ್ಯಡ್ಸ್ ವ್ಯಾಲ್ಯೂ. ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೇ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಕೂತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬ ಜ್ವರ ಬಂದಾಗಲೂ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದರೂ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ನ ನಾನು. ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ಸ್ಟ್ಯಾಂಡಿಂಗ್.